ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲೊಂದು 30 ಚಿಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಇದನ್ನು ಈಗ ನಾನು ಆಲ್ರೆಡಿ ತವಾನ ಬಿಸಿಗಿಟ್ಟಿದ್ದೀನಿ. ಈಗ ಈ ಚಿಲ್ಲಿನ 3 ರಿಂದ 5 ನಿಮಿಷದವರೆಗೆ ಚೆನ್ನಾಗಿ ಹುರ್ಕೊಳ್ಳೋಣ, ಗರಿ ಗರಿ ಆಗೋ ತನಕ. ಇದೀಗ ಚಿಲ್ಲಿ ಆಗಿದೆ. ಇದು ಬೇಗನೆ ಹುರಿಯುತ್ತೆ. ಈಗ ಗ್ಯಾಸನ್ನು ಆಫ್ ಮಾಡೋಣ. ಇದರಲ್ಲೇ ಇದು ತಣ್ಣಗಾಗಲಿ, ಗರಿ ಗರಿ ಆಗಲಿ. ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು. ಈಗ ಮೆಣಸು ಹುರಿದು ಆಗಿದೆ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಹುರಿದಿಟ್ಟ ಮೆಣಸು ತಣ್ಣಗಾಗಿದೆ. ಈಗ ಮುಂದಿನ ಪ್ರೊಸೀಜರ್ ಹೇಗೆ ಅಂತ ನೋಡೋಣ. ಈಗ ನಾನು ಇದನ್ನು 2 ರಿಂದ 3 ಪೀಸು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಚಿಲ್ಲಿನ ಈ ಥರ ಕಟ್ ಮಾಡ್ಕೊಳ್ಳೋಣ. ಮೆಣಸು ಹುರಿಯುವಾಗ ಕಪ್ಪಾಗದಿದ್ದಾಗೆ ನೋಡ್ಕೊಳ್ಳಿ, ಹದವಾಗಿ ಹುರ್ಕೊಳ್ಳಿ. ವೀಕ್ಷಕರೇ, ಎಲ್ಲ ಚಿಲ್ಲಿನ ಈ ಥರ 2 ರಿಂದ 3 ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಈಗ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ತಳದಲ್ಲಿ ಸ್ವಲ್ಪ ಸೀಡ್ಸು ಉಳಿದಿದೆ, ಅದನ್ನು ಈಗ ಹಾಕೋದು ಬೇಡ, ಅದನ್ನು ಹಾಗೆ ಎತ್ತಿಟ್ಕೊಳ್ಳೋಣ. ಈಗ ನಾವು ಇದನ್ನು ಸ್ವಲ್ಪ ಪಲ್ಸ್ ಮಾಡ್ಕೊಂಡು ಬರೋಣ. ಈಗ ನೋಡಿ, ಇದು ಮಿಕ್ಸಿಲಿ ತರಿತರಿಯಾಗಿ ಪಲ್ಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಈಗ ಈ ಸೀಡ್ಸ್ ಏನಿದೆ ಇದನ್ನು ಹಾಗೇನೂ ಹಾಕ್ಬೋದು, ಬೇಕಾದರೆ ನೀವು ಪಲ್ಸ್ ಮಾಡ್ಕೋಬೋದು. ನಾನಿಲ್ಲಿ ಹಾಗೇ ಹಾಕ್ತಾಯಿದ್ದೀನಿ. ಈಗ ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸ್ ರೆಡಿಯಾಗಿದೆ. ವೀಕ್ಷಕರೇ, ಈಗ ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸ್ ರೆಡಿಯಾಗಿದೆ. ಇದು ತುಂಬಾ ಸುಲಭ, ಮನೆಯಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಉದುರಾಗಿ ಬಂದಿದೆ. ಮೆಣಸು ಹುರಿಯುವಾಗ ಕಪ್ಪಗಾಗಬಾರ್ದು, ಕಲರ್ ಚೇಂಜ್ ಆಗದಿದ್ದಾಗೆ ನೋಡ್ಕೊಳ್ಳಿ. ಈಗ ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸ್ ರೆಡಿಯಾಗಿದೆ. ನಿಮಗೆ ನನ್ನ ಈ ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸ್ ಇಷ್ಟವಾದಲ್ಲಿ ನನ್ನ ಚಾನಲ್ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.